ಡೇಟ್ ನಂಬರ್ 5 ಅಂದರೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿರ್ತಕ್ಕಂಥವರ ಜೀವನದ ಒಂದು ಶಕ್ತಿ ಹೇಗಿರುತ್ತೆ ಅನ್ನುವಂಥ ಮಾಹಿತಿನ ನ್ಯೂಮರಾಲಜಿ ಪ್ರಕಾರ ತಿಳ್ಕೊಳ್ಳೋಣ. 5, 14, 23 ಈ ಒಂದು ಸಂಖ್ಯೆಗೆ ಅನುಗುಣವಾಗಿ 5 ಅನ್ನುವಂಥ ನಂಬರ್. ನ್ಯೂಮರಾಲಜಿಯಲ್ಲಿ 5 ಅಂತಂದರೆ ಅದು ಬುಧ ಗ್ರಹ, ಬುಧ ಅಂತ ಹೇಳ್ತೀವಿ. ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದಂಥವರ ರೂಪ ಮತ್ತು ಆಕಾರ ಹೇಗಿರುತ್ತೆ ಅನ್ನುವಂಥ ಮಾಹಿತಿನ ಮೊದಲು ತಿಳ್ಕೊಂಬಿಡೋಣ. ಈ ಎತ್ತರವಾಗಿ ಇರುವಂತಹ ವ್ಯಕ್ತಿಗಳು ಕೂಡ ಈ 5 ಮತ್ತು 14, 23ರಲ್ಲಿ ಹುಟ್ಟಿದಂಥವ್ರು ಎತ್ತರವಾಗಿರ್ತಾರೆ. ಸಾಧಾರಣವಾಗಿ ಕುಳ್ಳಿಗೆ ಇರೋದಿಲ್ಲ. ಭುಜಗಳು, ಕೈಗಳು ತುಂಬ ಬಲಿಷ್ಠವಾಗಿರುತ್ತೆ, ತುಂಬ ಬಲವಾಗಿರುತ್ತೆ. ಮತ್ತು ನೀಳವಾಗಿ ಅಂದರೆ ಉದ್ದದ ಕೈಗಳು ಇವರಿಗೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಹಣೆ ಇರುತ್ತಲ್ಲ, ಹಣೆ ಬರಹ ಅಂತೀವಲ್ಲ, ಈ ಹಣೆ ಬಂದು ತುಂಬ ವಿಶಾಲವಾಗಿರುತ್ತೆ, ದೊಡ್ಡದಾಗಿರುತ್ತೆ. ಆಮೇಲೆ ಚುಚ್ಚುವಂತೆ ನೋಡುವಂತಹ ತೀಕ್ಷ್ಣವಾದ ಕಣ್ಣುಗಳು, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಆ ಕಣ್ಣು ನೋಡಿದ ತಕ್ಷಣ ಏನೋ ಸ್ಪಾರ್ಕ್ ಇರುತ್ತೆಪ್ಪ, ಹೇಗಿದೆಯಪ್ಪ ಕಣ್ಣು ಇವ್ರದ್ದು, ಆಕರ್ಷಣೆ, ಶಕ್ತಿ ಅನ್ನುವಂಥದ್ದು ಕಣ್ಣಲ್ಲಿ ಕಾಣುತ್ತೆ. ಆಮೇಲೆ ವೇಗವಾಗಿ ನಡೆಯುವಂಥ ಕಾಲಗಳು ತುಂಬ ಸ್ಪೀಡಾಗಿ ಓಡಾಡ್ತಾರೆ. ಈ ದೇಹ ಬಲಕ್ಕಿಂತ ಸೂಕ್ಷ್ಮವಾಗಿ ಬುದ್ಧಿ ಬಲ ಜಾಸ್ತಿ. ಯಾಕಂದರೆ ಬುಧ ಒಂದು ಬುದ್ಧಿಕಾರಕ, ವಿದ್ಯಾಕಾರಕ, ವ್ಯಾಪಾರಕಾರಕ. ಹಾಗಾಗಿ ವ್ಯಾಪಾರದ ಗುಣಗಳನ್ನು ಕೊಡ್ತಾನೆ, ಬುದ್ಧಿ ಜಾಸ್ತಿ ಮಾಡ್ತಾನೆ. ಗುಣ ಮತ್ತು ನಡತ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೆಲವು ಸಲ ಇವರು ಮಾತಾಡುವುದು ವಿತಂಡವಾಗಿ ಕಂಡು ಬರುತ್ತೆ, ತುಂಬ ವಿತಂಡವಾಗಿ, ವ್ಯತಿರೇಕವಾಗಿ, ಆಪೋಸಿಟಾಗಿ ಮಾತಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಜೀವನದಲ್ಲಿ ಸ್ಥಿರತೆಗಿಂತ ಪರಿವರ್ತನೆ ಜಾಸ್ತಿ ಇವರಲ್ಲಿ. ಒಂದು ಕಡೆ ನಿಲ್ಲೋದಿಲ್ಲ, ಪರಿವರ್ತನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಚೇಂಜಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅವರ ಸಹಾಯವನ್ನು ಅಪೇಕ್ಷಿಸದೆ ಸ್ವತಃ ತಾನೇ ಎಲ್ಲ ಕೆಲಸಗಳನ್ನು ಪರಿಪೂರ್ಣ ಮಾಡುವಂತಹ ಶಕ್ತಿ ಇವರಿಗಿದೆ. ಸೋಮಾರಿತನ ಅನ್ನೋದು ಇವ್ರ ಬಳಿ ಇರೋದೇ ಇಲ್ಲ, ಸೋಂಬೇರಿಗಳಾಗೋದೇ ಇಲ್ಲ, ಸದಾಕಾಲ ಲವಲವಿಕೆಯಿಂದ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಇತರರಿಗೆ ಅಸಾಧ್ಯವಾದದ್ದು ಇವರು ಸಾಧಕರಾಗ್ತಾರೆ. ಬೇರೆಯವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವೋ ಅದನ್ನು ಇವರು ಮಾಡಿ ತೋರಿಸ್ತಾರೆ. ಅತ್ಯಂತ ಆಕರ್ಷಣೆ ಉಳ್ಳವರಾಗಿರ್ತಾರೆ. ಆಕರ್ಷಣೆ ಜಾಸ್ತಿ ಇರುತ್ತೆ ಇವ್ರಿಗೆ, ಆಕರ್ಷಣೆನೇ ಇವ್ರಿಗೆ ಬಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅವ್ರಿಗೆ ಜಯ ಖಂಡಿತ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ನಾನು. ಆಮೇಲೆ ಸದಾ ಚುರುಕು ನಡೆಯುಳ್ಳವರಾಗಿರ್ತಾರೆ. ತುಂಬ ಚುರುಕಾಗಿ ಪಟ ಅಂತ ಕೆಲಸ ಮಾಡ್ತಿರ್ತಾರೆ. ಯಾವುದೇ ಕೆಲಸ ಮಾಡಿದ್ರು ಅದನ್ನು ವೇಗವಾಗಿ ಮಾಡ್ತಾರೆ. ಅದರಲ್ಲಿ ಸೋಂಬೇರಿತನ, ನಾಳೆಗೆ ಪೋಸ್ಟ್ಪೋನ್ ಮಾಡೋದು ಮಾಡಲ್ಲ. ತೀಕ್ಷ್ಣವಾದ ಬುದ್ಧಿವಂತಿಕೆನೂ ಹೊಂದಿರ್ತಾರೆ. ಒಳಗೊಂದು ಹೊರಗೊಂದು ಮಾತಿಲ್ಲ, ಏನಾದರೂ ಡೈರೆಕ್ಟ್ ಶೂಟೇ, ಏನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಓಪನ್ ಆಗಿ ಮಾತಾಡ್ಬಿಡೋದೆ. ಮತ್ತು ಅಧ್ಯಯನಶೀಲರು, ಸಾಯೋವರೆಗೂ ಇವರು ವಿದ್ಯಾಭ್ಯಾಸವನ್ನು ನಿಲ್ಲಿಸಲ್ಲ. ಏನಾದರೂ ಒಂದು ಓದ್ತಾ ಇರ್ತಾರೆ, ಯಾವುದೋ ಕೆಟ್ಟದ್ದೋ ಒಳ್ಳೆಯದೋ ವಿದ್ಯಾಭ್ಯಾಸ. ಸದಾ ಹೊಸ ವಿಷಯಗಳ ಬಗ್ಗೆ ಓದುವಂಥದ್ದು, ಸಂಶೋಧನೆ ನಡೆಸುವಂಥದ್ದು. ಹಾಸ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಬೇರೆಯವ್ರು ಚೆನ್ನಾಗಿ ನಗಿಸ್ತಾರೆ, ಇವರು ಚೆನ್ನಾಗಿ ನಗ್ತಾರೆ. ಹಾಗಾಗಿ ರೋಗ ಕಡಿಮೆ ಅಂತ ಹೇಳ್ಬೋದು ನಾವು. ಇನ್ನು ಮುಖ್ಯವಾಗಿ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋದಕ್ಕಿಂತ ಅವ್ರಿಗೆ ಹಿತವಚನಗಳಲ್ಲಿ ಹೇಳಿ ಅವ್ರನ್ನ ಬದಲಾವಣೆ ಮಾಡುವಂಥ ರೀತಿಯಲ್ಲಿ ಇವರು ನಿಸ್ಸೀಮರಾಗಿರ್ತಾರೆ. ಆಮೇಲೆ ಪ್ರೀತಿ ವಿಚಾರದಲ್ಲಿ ಅತೀವ ಆಸಕ್ತಿ, ತುಂಬ ಇಷ್ಟಪಡ್ತಾರೆ, ಲವ್ ಮಾಡ್ತಾರೆ, ಎಲ್ಲ ಓಕೆ. ಆದರೆ ಚಂಚಲದ ಪ್ರೀತಿ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ನಿಲ್ಲೋದಿಲ್ಲ.